ಆಲ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಸೊ ಇದು ನನ್ನ ವೀಕೆಂಡ್ ವ್ಲಾಗ್ ಆಗಿರುತ್ತೆ ಆ್ಯಂಡ್ ಹಾಗೆ ಲೇಟಾಗಿ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದನ್ನ. ಹಾಗೆ ನಾನು ಸ್ಯಾಟರ್ಡೆ ಫಸ್ಟ್ ಎದ್ದು ಪೂಜೆ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾನು ಅಮೆಝಾನಿಂದ ನ್ಯೂ ಪ್ರಾಡಕ್ಟ್ ತರಿಸಿದ್ದೆ ಎಲ್ಲ ದೇವ್ರನ್ನ ಇಡಕ್ಕೆ ಅಂತ ಟೇಬಲ್. ಸೊ ಅದೆಲ್ಲ ಇಟ್ಟು ನೀಟಾಗಿ ಆರ್ಗನೈಸ್ ಎಲ್ಲ ಮಾಡಿ ಪೂಜೆ ಮಾಡೋಷ್ಟೊತ್ತಿಗೆ ಸ್ವಲ್ಪ ಲೇಟೇ ಆಗೋಯ್ತು. ಹಾಗೆ ಆ್ಯಂಡ್ ನಾ ಹೇಳ್ದಂಗೆ ಈ ಟೇಬಲ್ ಕರೆಕ್ಟಾಗಿ ಸೂಟ್ ಆಗುತ್ತೆ ನಂದೇನು ಫೋಟೋ ಆಗಿರಲಿ ಅಥವಾ ನಾನೇನೇನು ದೇವರ ಪೂಜೆ ಸಾಮಾನುಗಳೆಲ್ಲ ಇಡ್ತೀನಿ ಅದು ನೀಟಾಗಿ ಅಡ್ಜಸ್ಟ್ ಆಗುತ್ತೆ. ಕಲ್ಯಾಣಿ ಕಲ್ಯಾಣ ಗುಣಶಾಲಿನಿ ಕಲ್ಯಾಣ ಶೈಲ ನಿಲಯ ಕಮನೀಯ ಕಲಾವತಿ ಕಮಲಾಕ್ಷಿ ಕಲ್ಮಷಗ್ನಿ ಕರು ಏಲಾ ಸುಗಂಧಿ ಚಿಕುರ ಚೈನ ಕೂಟ ವಿನಾಶಿನಿ ಏಕಭೋಗ ಚೈಕರಂ ಸೇವ್ಯಾ ಚೈಕ ಪ್ರಾಭವಶಾಲಿನಿ ಈಕಾರ ರೂಪಾ ಚೇಷಿತ್ರಿ ಚೇಪ್ಸಿತಾರ್ಥ ಪ್ರದಾಯಿನಿ ಈದೃಗಿತ್ಯ ವಿನಿರ್ದೇಶ್ಯ ಚೇಶ್ವರತ್ವ ವಿಧಾಯಿನಿ ಈಶಾನಾದಿ ಬ್ರಹ್ಮಮಯೀ ಚೇಷಿ. ಇವಾಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮೊನ್ನೆ ದೋಸೆ ಹಿಟ್ಟು ತರಿಸಿದ ಹಾಗೆ ಇತ್ತು, ಹಾಗೆ ಅದಕ್ಕೆ ಏನಾದರೂ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಇವಾಗೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಪಾಲಕ್ ಪನ್ನೀರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈಸಿಯಾಗೂ ಮಾಡ್ಕೊಬೋದು, ಬೇಗನೂ ಆಗೋಗ್ಬಿಡತ್ತೆ ಅಂತ. ಸೊ ಅದಕ್ಕೆ ನಾನು ಫಸ್ಟು ಈ ಎಲ್ಲ ತರಕಾರಿಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ. ಹಾಗೆ ಪ್ಯೂರಿಗೆ ಪಾಲಕ್ ಸೊಪ್ಪು ಮತ್ತು ಟೊಮ್ಯಾಟೊ ಹಸಿಮೆಣ್ಸಿಕಾಯಿ ಎಲ್ಲ ಸೇರಿ ಪ್ಯೂರಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಫಸ್ಟು ಪನ್ನೀರ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬಟರ್ ಹಾಕಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಆಯಿತು. ಸೊ ಇವಾಗ ಇದು ಟೊಮ್ಯಾಟೊ ಹಸಿಮೆಣ್ಸಿಕಾಯಿ ಮತ್ತು ಪಾಲಕ್ ಪನ್ನೀರ್ ಎಲ್ಲನೂ ಚೆನ್ನಾಗಿ ಈ ಥರ ಗ್ರೈಂಡ್ ಮಾಡಿಕೊಂಡು ಈ ಥರ ಪ್ಯೂರಿ ಮಾಡ್ಕೊಂಡಿದ್ದೀನಿ. ಹಾಗೆ ಬಟರ್ ಹಾಕಿ ಸ್ವಲ್ಪ ಸೋಂಪು ಜೀರಾ ಮತ್ತು ಈರುಳ್ಳಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ. ಅದಾದಮೇಲೆ ನಾನು ಮಾಡಿ ಇಟ್ಕೊಂಡಿರೋ ಪ್ಯೂರಿನ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಲ್ಲ ಸ್ಪೈಸಸ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಸ್ವಲ್ಪ ಕ್ಲೋಸ್ ಮಾಡಿ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಗೆ ಪನ್ನೀರ್ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಲಾಸ್ಟಲ್ಲಿ ಹಾಕಿ 1 to 2 minutes ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಗರಂ ಮಸಾಲ, ಕಸೂರಿ ಮೇಥಿ, ಕೊತ್ತಂಬರಿ ಸೊಪ್ಪು ಮತ್ತು ಫ್ರೆಶ್ ಕ್ರೀಮ್ ಹಾಕಿದ್ರೆ ಪಾಲಕ್ ಪನ್ನೀರ್ ರೆಡಿ ಆಗಿಬಿಡುತ್ತೆ. ತುಂಬ ಚೆನ್ನಾಗೂ ಇರುತ್ತೆ, ಹಾಗೆ ಬೇಗನೂ ಮಾಡ್ಕೊಬೋದು. ಸೊ ಇದ್ರ ಜೊತೆಗೆ ನಾನು ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಇವತ್ತೊಂದು ಅಮೆಝಾನ್ ಪಾರ್ಸಲ್ ಬಂದಿದೆ. ಸೊ ಏನದು ಗೊತ್ತಿಲ್ಲ, ಏನದು ಅಂತ ನಾನು ಚೆಕ್ ಮಾಡಿಲ್ಲ. ಸೊ ನೋಡೋಣ ಏನದು ಅಂತ. ಓಕೆ, ಇದು ಡ್ಯಾಮೇಜ್ ಆಗಿದೆ ಪ್ರಾಡಕ್ಟ್. ಸೊ ಇದೊಂದು ಸ್ಮಾಲ್ ಟ್ರೇ ತರಿಸಿದ್ದೆ, ಏನಾದರೂ ಜ್ಯುವೆಲ್ಸ್ ಆಗಿರಲಿ ಏನಾದರೂ ಇಡೋಣ ಅಂತ ಅಂದ್ಬಿಟ್ಟು. ಸೊ ಅದು ಮೆಟೀರಿಯಲ್ ಚೆನ್ನಾಗಿಲ್ಲ, ಇದು ಸುಣ್ಣ ಇರುತ್ತಲ್ಲ, ಸೊ ಆ ಮೆಟೀರಿಯಲ್ ಥರ ಕಾಣಿಸ್ತಾ ಇದೆ ಇದು. ಸೊ ಕ್ವಾಲಿಟಿ ಚೆನ್ನಾಗಿರಲಿಲ್ಲ. ಸೊ ನಾನು ಇದನ್ನು ರಿಟರ್ನ್ ಮಾಡ್ತೇನೆ.
ಇವಾಗ ಮಧ್ಯಾಹ್ನ ಊಟಕ್ಕೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅವರೆಕಾಳಿತ್ತು ಮನೆಯಲ್ಲಿ ತುಂಬ ದಿನದಿಂದ ಹಾಗೆ ಇಟ್ಟಿದ್ದೆ ಏನು ಮಾಡ್ದೇನೆ. ಅದಕ್ಕೆ ಇವತ್ತು ಅವರೆಕಾಳು ಯೂಸ್ ಮಾಡ್ಕೊಂಡು ಸಾಂಬಾರು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಅವರೆಕಾಳು ಯೂಸ್ ಮಾಡಿಕೊಂಡು ಸಾಂಬಾರು ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮ್. ಸಾಂಬಾರೆಲ್ಲ ಜಾಸ್ತಿ ಮಾಡೋದಿಲ್ಲ ಅಲ್ಲ, ಹಾಗಾಗಿ ಸೊ ಇವಾಗ ಅದನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ತೋರಿಸಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ, ಚೆನ್ನಾಗಿ ಕಲರ್ ಚೇಂಜ್ ಆಗೋ ಥರ. ಹಾಗೆ ಮಧ್ಯದಲ್ಲಿ ಸ್ವಲ್ಪ ಜೀರಿಗೆ ಕೂಡ ಆ್ಯಡ್ ಮಾಡಿಕೊಂಡೆ. ಇದ್ರ ಜೊತೆಗೆ ನಾನು ಆಲೂಗಡ್ಡೆ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಾನು ಇದ್ರ ಜೊತೆಗೆ ಬದನೆಕಾಯಿ ಕೂಡ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಅದಿರಲಿಲ್ಲ. ಸೊ ಹಾಗಾಗಿ ಬರೀ ಆಲೂಗಡ್ಡೆ ಮತ್ತು ಅವರೆಕಾಳು, ಸಿಪ್ಪೆ ತೆಗೆದಿರೋ ಅವರೆಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದೆಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡು ಆಗಲೇ ಮಸಾಲೆ ರುಬ್ಬಿ ಇಟ್ಕೊಂಡಿದ್ದೆ ಅಲ್ವಾ, ಸೊ ಅದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸ್ಪೈಸಸ್ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಚಿಲ್ಲಿ ಪೌಡ್ರ್, ಸ್ವಲ್ಪ ಜೀರಾ, ಧನಿಯಾ ಪುಡಿ ಮತ್ತು ಸಾಂಬಾರು ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ಸೊ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗೆ ಇಟ್ಕೊಳ್ತಾ ಇದ್ದೀನಿ. ತುಂಬ ತೆಳ್ಳ ಆದರೆ ಜಾಸ್ತಿ ಆಗಿಬಿಡುತ್ತೆ, ಹಾಗೆಲ್ಲ ಖಾಲಿ ಮಾಡೋಕ್ಕಾಗದೆ ವೇಸ್ಟ್ ಆಗುತ್ತೆ ಅಂತ. ಸೊ ಇದೆಲ್ಲ ಹಾಕಿ ಒಂದು ಕುದಿ ಬಂದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 1-2 ವಿಷಲ್ಸ್ ತೆಗೆಸ್ಕೊಳ್ತಾ ಇದ್ದೀನಿ. ಸೊ ಅದಾದರೆ ಇವಾಗ ಸಾಂಬಾರು ರೆಡಿ ಆಗಿದೆ. ಸೊ ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಇದ್ರ ಜೊತೆಗೆ ಸ್ವಲ್ಪ ವೈಟ್ ರೈಸ್ ಮತ್ತು ಮುದ್ದೆ ಇದ್ರೆ ಕಾಂಬಿನೇಷನ್ಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗೆ ನಾನೆಲ್ಲ ನೋಡ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಬಂದಿದೆಯಾ ಅಂತ. ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಇದ್ರ ಜೊತೆಗೆ ನಾನು ಒಂದು ಮುದ್ದೆ ಕೂಡ ಮಾಡ್ಕೊಂಡಿದ್ದೆ. ಸೊ ಲಾಸ್ಟ್ ಟೈಮ್ ನಾನು ಮುದ್ದೆ ಮಾಡ್ಕೊಂಡಿದ್ದಾಗ ಓಕೆ ಬಂದಿದೆ, ಬಟ್ ಈ ಸತಿ ಲಾಸ್ಟ್ ಟೈಮ್ಗಿಂತ ಚೆನ್ನಾಗಿ ಬಂದಿದೆ. ಆ್ಯಂಡ್ ಮನೇಲಿ ಮಾಡೋ ಥರನೇ ಚೆನ್ನಾಗಿ ಮುದ್ದೆ ಬಂದಿದೆ. ಆ್ಯಂಡ್ ಅದಕ್ಕೆ ಸ್ವಲ್ಪ ವೈಟ್ ರೈಸ್ ಪೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದು ಸಂಡೇ ಮಾರ್ನಿಂಗ್. ಅವತ್ತು ನಾನು ಪೂಜೆ ಮಿಸ್ ಮಾಡಲ್ಲ ಅಲ್ಲ, ಸೊ ಹಾಗಾಗಿ ಪೂಜೆ ಎಲ್ಲ ಮುಗಿಸಿದ್ದೀನಿ. ತುಂಬ ಟೈಮ್ ಏನೂ ತೊಗೊಂಡಿಲ್ಲ, ನೆನ್ನೆನೇ ಎಲ್ಲ ಕ್ಲೀನ್ ಮಾಡಿ ಇಟ್ಟಿರೋದ್ರಿಂದ ಜಸ್ಟ್ ಹೂವು ಕೂಡ ಸ್ವಲ್ಪ ಚೇಂಜ್ ಮಾಡಿ ಪೂಜೆ ಎಲ್ಲ ಮಾಡಿದೆ ಅಷ್ಟೇ. ಹಾಗೆ ಬ್ರೇಕ್ಫಾಸ್ಟ್ಗೆ ನಾನು ನೆನ್ನೆ ಮಾಡಿದ ಸಾಂಬಾರೇ ಇತ್ತು. ಸೊ ಅದ್ರ ಜೊತೆಗೆ ಒಂದು ದೋಸೆ ಮಾಡಿಕೊಂಡೆ, ಅದಕ್ಕೆ ಎಗ್ ಮತ್ತು ಒಂದು ಆರೆಂಜ್ ಕೂಡ ತಗೊಳ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ನಾನು ಜೀರಾ ವಾಟರ್ ತಗೊಳ್ತಾ ಇದ್ದೀನಿ. ಆ್ಯಂಡ್ ಇದು ನನ್ನ ಬ್ರೇಕ್ಫಾಸ್ಟ್ ಆಗಿತ್ತು. ಇನ್ನು ಸಂಡೇ ಅಲ್ವಾ, ಮಧ್ಯಾಹ್ನ ಊಟಕ್ಕೆ ಏನಾದರೂ ನಾನ್ ವೆಜ್ ಮಾಡ್ಕೊಳ್ಳೋಣ ಅಂತ ಸಿಂಪಲ್ಲಾಗಿ ಏನು ಮಸಾಲೆ ಎಲ್ಲ ರುಬ್ಕೊತಾ ಇಲ್ಲ. ಸೊ ಇದು ನಾನು ಟೊಮ್ಯಾಟೊ ಪ್ಯೂರಿ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ಗೆ ಅಷ್ಟೇ. ಸೊ ಸಿಂಪಲ್ಲಾಗಿ ಒಂದು ಚಿಕನ್ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ.
ಸೊ ದಟ್ಸ್ ಆಲ್ ಇನ್ ದಿಸ್ ಟುಡೇಸ್ ವ್ಲಾಗ್. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.